ನೋಡಿ ಅವಳು ಎಷ್ಟು ಕಾಡಿಸ್ತಾಳೆ ದರ್ಶನ್ಗೆ, ಮೆಸೇಜೇ ಮಾಡಲ್ಲ. ದರ್ಶನ್ ಪವಿತ್ರ ಗೌಡ ದರ್ಶನ್ ಜೀವನದಲ್ಲಿ ಬರೋದಕ್ಕಿಂತ ಮೊದಲು ಏನೂ ಅಲ್ಲ. ಪವಿತ್ರ ಗೌಡ ಒಂದು ಸಣ್ಣ ಸಣ್ಣ ಆ್ಯಕ್ಟ್ರೆಸ್ಸು. ದರ್ಶನ್ ಬರ್ತಾರೆ, ಮನೆ ಕಟ್ಕೊಡ್ತಾರೆ, ಆಮೇಲೆ ಇಷ್ಟು ಏನು ಐಷಾರಾಮಿ ಜೀವನ ಸಿಗತ್ತೆ. ವಿಜಯಲಕ್ಷ್ಮಿ ಜೊತೆ ಹೋಗೋದು ಇಷ್ಟ ಆಗಲ್ಲ. ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಆ ಹೋದ್ರೂ ಅನ್ನೋ ಕಾರಣಕ್ಕಾಗಿ ಚಾಟ್ ಅಲ್ಲಿ ದರ್ಶನ್ ಪರಿಯಾಗಿ ಬೇಡ್ಕೊಳ್ತಾರೆ. ಆ ಬೇಡಿಕೊಳ್ಳೋ ರೀತಿ ಇದೆಯಲ್ಲ, ಒಂದು ವೇಳೆ ಒಂದು ಹೊಸ ಲವ್ವರ್ಸು ಅಥವಾ ಹೊಸ ಗಂಡ ಹೆಂಡತಿ ಇವರಿಬ್ಬರು ನಡೆದಿದ್ರೆ ಅದೊಂದು ಅದ್ಭುತ ಆಗಿರುತ್ತೆ. ಏನು ಅದ್ಭುತವಾಗಿ ಮಾತಾಡ್ಕೋತಾರಪ್ಪ ಅಂತೇಳಿ. ಆದರೆ ನೀವು ನೋಡಿ, ಮದುವೆ ಆಗದೇ ಇದ್ದರೆ ಅದು ಅನೈತಿಕ ಸಂಬಂಧನೇ, ಅಕ್ರಮ ಸಂಬಂಧನೇ. ಈಗ ಈ ಹಿಂದೆ ರಾಜ ಮಹಾರಾಜರುಗಳದ್ದು ನಿಮ್ಗೆ ಗೊತ್ತಿರ್ಬೋದು. ರಾಜ ಮಹಾರಾಜರುಗಳಿಗೆ 5 ಹೆಂಡತಿ 6 ಹೆಂಡತಿ 10 ಹಿಂಗೆಲ್ಲ ಇರ್ತಿತ್ತು. ಆದರೆ ಅಲ್ಲೊಂದು ವಿಶೇಷತೆ ಇರ್ತಿತ್ತು, ನಿಮ್ಗೆ ಗೊತ್ತಿರಲಿ. ಪಟ್ಟದರಸಿ ಅಂತ ಒಬ್ಬಳೆ, ಅಂದರೆ ಪಟ್ಟದರಸಿ ಅಂತಿರುತ್ತಲ್ಲ. ಈಗ ಎಲ್ಲ ರಾಜ್ಯಾಡಳಿತ ನೋಡಿದಾಗ, ಜನರ ಮುಂದಕ್ಕೆ ಹೋದಾಗ ಉಳಿದವರೆಲ್ಲ ಬರೋಂಗಿಲ್ಲ. 10 ಇರಲಿ 20 ಇರಲಿ 300 ಇರಲಿ 400 ಅವರೆಲ್ಲ ಬರೋಂಗಿಲ್ಲ. ಪಟ್ಟದರಸಿ ಮಾತ್ರ, ರಾಜನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಪಟ್ಟದರಸಿ ಮಾತ್ರ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ ಎಷ್ಟೇ ಇದ್ರೂ ಕೂಡ ಮದುವೆ ಆಗಿರೋದು ವಿಜಯಲಕ್ಷ್ಮಿ ಅವ್ರನ್ನ, ಅವರಿಗೆ ಪ್ರಥಮ ಆದ್ಯತೆ. ಅರ್ಥ ಆಯ್ತಾ? ಬೇಕಿದ್ದರೆ ಪವಿತ್ರ ಗೌಡ ಯಾರಿಗೆ ದರ್ಶನ್ಗೆ ಏನೆಲ್ಲ ಉಪಕಾರ ಮಾಡಿರಲಿ, ಕಿಡ್ನಿ ಕೊಟ್ಟಿರಲಿ, ಮತ್ತೊಂದು ಕೊಟ್ಟಿರಲಿ, ರಕ್ತ ಕೊಟ್ಟಿರಲಿ, ಏನೆಲ್ಲ ಮಾಡಿರಲಿ, ನೋ, ವಿಜಯಲಕ್ಷ್ಮಿಯೇ ಪಟ್ಟದರಸಿ. ಅದು ನಮ್ಮ ಕಾನೂನು ಹೇಳುವಂಥದ್ದು. ಇಲ್ಲಿ ಸತಾಯಿಸ್ತಾರೆ. ಒಮ್ಮೆ ಅನಿಸತ್ತೆ ಪಾಪ ದರ್ಶನ್ ಭಾವನೆಗಳ ಸುಳಿಯಲ್ಲಿ ಸಿಲುಕಾಕೊಂಡ್ಬಿಟ್ರು, ಒಂದು ರೀತಿಯಲ್ಲಿ ಇಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಸಿಲುಕಾಕೊಂಡ್ಬಿಟ್ರು ಅಂತ ಅನಿಸುತ್ತೆ. ನೋಡಿ, ಈಗ ಈ ಮೆಸೇಜ್ ಡಿಲೀಟ್ ಆಗಿರೋದು ಯಾಕೆ ಅನ್ನೋಂಥ ವಿಚಾರಕ್ಕೆ ಬರ್ತೀನಿ. ಕ್ರೈಮಿಗೆ ಬರ್ತೀನಿ. ಈಗ ಲವ್ ಸ್ಟೋರಿಯಿಂದ ಕ್ರೈಮಿಗೆ. ದರ್ಶನ್ ಅವರ ನಂಬರನ್ನು 300D ಅಂತ ಸೇವ್ ಮಾಡ್ಕೊಂಡಿದ್ರು ಪವಿತ್ರ ಗೌಡ. 300D ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀವಿ. A1 ಪವಿತ್ರ ಗೌಡ ಬಳಸ್ತಾ ಇದ್ದಿದ್ದು iPhone 14 Pro Max. ಇದೇನು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ iPhone 11, 12, 13, 14, 15, 16, ಈಗ ನಾಳೆ 16 ಬರುತ್ತೆ. ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಷ್ಟೇ. 14 Pro 14 ಇದ್ದವರು ಸ್ವಲ್ಪ ಪಾಶ್ ಅಂತೆಲ್ಲ ಲೆಕ್ಕಾಚಾರ. ಈಗ ಎಲ್ಲರ ಬಳಿ ಇರುತ್ತೆ, ಅದು ಬೇರೆ ವಿಚಾರ. 1.5 ಲಕ್ಷ ಸ್ವಲ್ಪ ಕಾಸ್ಟ್ಲಿ. ಜೂನ್ 8ರಿಂದ 10ರವರೆಗೆ ದರ್ಶನ್ ಜೊತೆಗೆ ಸಂಭಾಷಣೆ ಮಾಡ್ತಾರೆ. ಜೂನ್ 8ರಿಂದ 10ರವರೆಗೆ. ಇದು ಯಾವ ಟೈಮ್ನಲ್ಲಿ? ಅವನು ಕೊಲೆಯಾದ ಟೈಮ್. ಅಲ್ಲಿ ತನಕ ಅವ್ರದ್ದೆಲ್ಲ ನಿಂತೋಗಿತ್ತು. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಸಂಭಾಷಣೆ. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್. ಜೂನ್ 5ರಂದು ರೇಣುಕಾ ಸ್ವಾಮಿಯಿಂದ ಮೆಸೇಜ್ ಬರುತ್ತೆ. ಇದು ಬೇರೆ. ಯಾರಿಗೆ? ಪವಿತ್ರ ಗೌಡಗೆ. ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ ಜೂನ್ 5ನೇ ತಾರೀಕು, ಸತ್ತೋಗಿರೋದು 8ಕ್ಕೆ. ಈ ಮೆಸೇಜ್ನ ಸ್ಕ್ರೀನ್ ಶಾಟ್ ತೆಗೆದಿದ್ರು ಪವಿತ್ರ ಗೌಡ ಬೇಕು ಅಂತೇಳಿ. ಯಾಕಂದರೆ ಆ ಟೈಮ್ಗಾಗಲೇ ಐ ಥಿಂಕ್ ದರ್ಶನ್ ಎಂಟ್ರಿ ಆಗಿದ್ದಾರೆ ವಾಪಸ್. ಬಳಿಕ ಅದನ್ನು A3 ಪವನ್ಗೆ ಕಳುಹಿಸಿದ್ದ ಪವಿತ್ರ. ದರ್ಶನ್ ಕಳಿಸಿಲ್ಲ ನೋಡಿ, ಪವನ್ ಕಳಿಸಿದ್ದಾರೆ. ಇಲ್ಲಿ ಏನಾಗಿದೆ, ದರ್ಶನ್ ಮತ್ತು ಪವಿತ್ರ ನಡುವೆ ಅಸಮಾಧಾನ ಉಂಟಾದಾಗ ಈ ಮೈನೆ ಪ್ಯಾರ್ಕಿಯಾದಲ್ಲಿ ಪಾರಿವಾಳ ಬರುತ್ತಲ್ಲ, ಆಮೇಲೆ ಹಮಾಪ್ ಕೇಕೋನಲ್ಲಿ ನಾಯಿ ಮರಿ ಬರುತ್ತಲ್ಲ, ಹಾಗೆ ಪವಿತ್ರ ಈ ಪವನ್ ಕೆಲಸ ಮಾಡ್ತಾ ಇದ್ದ. ಇವಳು ಹಿಂಗೆ ತೆಗಿಯೋದು, ಪವನ್ ಕಳಿಸೋದು, ಓತಿಕೆ ಆತ ದರ್ಶನ್ ಕಳಿಸೋದು. ಫಿಟ್ಟಿಂಗ್ ಇಟ್ಟಿದೆ ಅವನು ಸೈಲೆಂಟ್ ಆಗಿದ್ದು ಸರಿ ಆಗ್ತಿತ್ತು. ಇನ್ನು ನಂದೀಶ್ ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್ ಇದೆ, ದರ್ಶನ್ ಜೊತೆ ಇಲ್ಲ, ದರ್ಶನ್ ಫ್ರೆಂಡ್ಸ್ಗಳ ಜೊತೆ ಇದೆ. ಇವರಿಬ್ಬರ ಜೊತೆಗಿನ ಕಾಲ್ ಲಾಗ್ ಸಹ ಡಿಲೀಟ್ ಆಗಿದೆ. ಜೊತೆಗೆ ವಾಟ್ಸಪ್ ಚಾಟಿಂಗ್ ಕೂಡ ಡಿಲೀಟ್ ಆಗಿದೆ. A14 ಪ್ರದೋಷ್ ಜೊತೆಗೆ 4 ಬಾರಿ ವಾಟ್ಸಪ್ ಚಾಟ್ ಆಗಿದೆ. ಜೂನ್ 9ರಂದು ಬೆಳಗ್ಗೆ 9 ಗಂಟೆಗೆ ಚಾಟ್ ಮಾಡಿದ್ದಾರೆ. ತನ್ನ ಸ್ನೇಹಿತೆ ಸುಮತಾ ಜೊತೆಗೂ ಪವಿತ್ರ ಸಂಪರ್ಕದಲ್ಲಿದ್ದರು. ಸ್ಯಾಮ್ SAM ಹೆಸರಿನಲ್ಲಿ ಸಮತಾ ನಂಬರ್ ಸೇವ್ ಮಾಡಲಾಗಿತ್ತು. ಈ 3 ದಿನಗಳ ವಾಟ್ಸಪ್ ಚಾಟ್ಸ್ ಡಿಲೀಟ್ ಆಗಿದೆ. ಪವಿತ್ರ ಮೊಬೈಲ್ನಲ್ಲಿ ಏನೇ ಡಿಲೀಟ್ ಆಯಿತು ಅದನ್ನೆಲ್ಲ ಪೊಲೀಸರು ಕ್ಷಣ ಮಾತ್ರದಲ್ಲಿ ವಾಪಸ್ ತಗೋತಾರೆ, ರಿಟ್ರೀವ್. ಹಾಗಂತ ನೀವು ನಾಳೆ ಹೋಗಿ ರಿಟ್ರೀವ್ ಮಾಡ್ಕೊಂಡ್ಬಂದ್ರೆ ಆಗಲ್ಲ, ಪೊಲೀಸರೇ ಮಾಡಬೇಕು. ಎಲ್ಲರದ್ದು ಮಾಡೋಕ್ಕೆ ಬರಲ್ಲ, ಪೊಲೀಸರು ಮಾಡ್ತಾರೆ. ಹಾಗಿದ್ರೆ ರಿಟ್ರೀವ್ ಮಾಡಿದ್ರಲ್ಲ, ಪವಿತ್ರ ಮೊಬೈಲ್ನಲ್ಲಿ ಏನೆಲ್ಲ ಸಿಕ್ತು? ಇಂಟ್ರೆಸ್ಟ್ ಇದೆ, ಬನ್ನಿ ಹೇಳ್ತೀನಿ. ಪವಿತ್ರ ಮೊಬೈಲ್ನಲ್ಲಿ 65 ಫೋಟೋಗಳು ಸಿಕ್ಕಿದೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ಗಳು. ಒಂದು ಹೇಳ್ತೀನಿ ವೀಕ್ಷಕರೇ, ಈ ಸ್ಕ್ರೀನ್ ಶಾಟ್ ಸೇವ್ ಮಾಡಿರ್ತಾರಲ್ಲ ಅವರು ನನ್ನ ಪ್ರಕಾರ ಸ್ವಲ್ಪ ಡೇಂಜರು. ಯಾವುದೋ ಒಂದು ಕಾರಣಕ್ಕಾಗಿ ಇಟ್ಟಿರ್ತಾರೆ. ತಮ್ಮ ಒಂದು ಖುಷಿಗಿಟ್ಟಿರೋದು ಬೇರೆ, ಆದರೆ ಇದು ನಾಳೆಗೆ ಬೇಕಾಗತ್ತೆ, ಹಿಂಗೆ ಕಳಿಸಿದ್ದ, ಹಿಂಗೆ ಕಳಿಸಿದ್ಲು,
ನಾಳೆ ಅದನ್ನು ರಿವೀಲ್ ಮಾಡ್ತೀನಿ ಅಥವಾ ಯಾವುದಾದ್ರೊಂದು ವಾಟ್ಸಪ್ಪಲ್ಲಿ ಮತ್ತೊಂದರಲ್ಲಿ ಹಾಕಿದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದಿಡೋದು. ಸಮ್ಟೈಮ್ಸ್ ಬ್ಲ್ಯಾಕ್ ಮೇಲ್ಗೆ ಹಾಕಿರುತ್ತೆ. 17 ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದಾಳೆ ಈಕೆ. ಬಹುಶಃ ರೇಣುಕಾಸ್ವಾಮಿ ಕಳಿಸಿದ್ದನ್ನು ತೋರಿಸೋಕೆ ಇದ್ದಿರ್ಬೋದು. ಗೌತಮ್ KS ಎಂಬ ಇನ್ಸ್ಟಾಗ್ರಾಮ್ ಖಾತೆ ತೆರೆದಿದ್ದ ರೇಣುಕಾಸ್ವಾಮಿ ಇದೇ ಅಕೌಂಟ್ನಿಂದ ಪವಿತ್ರ ಜೊತೆಗೆ ಚಾಟ್ ಮಾಡ್ತಾ ಇದ್ದ. ಇದೇ ಚಾಟ್ನ 17 ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ಲು ಪವಿತ್ರ. ಇದರ ಜೊತೆಗೆ DL ಸೇರಿದಂತೆ ಹಲವು ದಾಖಲೆಗಳು, ಡ್ರೈವಿಂಗ್ ಲೈಸೆನ್ಸ್, ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರೋ ಫೋಟೋಗಳು ಇತ್ತು. ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರೋ ಫೋಟೋಗಳು ಕೂಡ ಪತ್ತೆಯಾಗಿದೆ. ಇಷ್ಟು ಈಕೆ ಮೊಬೈಲಲ್ಲಿ ಸಿಕ್ಕಿದ್ದು. ಈಗ ಅದೇ ರೇಣುಕಾಸ್ವಾಮಿ ರಾಗಿಣಿ ದ್ವಿವೇದಿಗೂ ಮೆಸೇಜ್ ಹಾಕಿದ್ದ. ಅದೇ ರೇಣುಕಾಸ್ವಾಮಿ ಶುಭಾ ಪೂಂಜಾಗೂ ಮೆಸೇಜ್ ಹಾಕಿದ್ದ. ಇವತ್ತು ನಾವು ಕೇಳಿದಾಗ ರಾಗಿಣಿ ದ್ವಿವೇದಿ ಹೇಳಿದರು, ಅಂಥದ್ದು 1000 ಬರ್ತಾ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗತ್ತಾ ಅಂತೇಳಿ. ನಂಬರ್ 1. ಶುಭಾ ಪೂಂಜಾ ಹೌದಾ ಕಳಿಸಿದ್ನಾ ನನಗೆ ಗೊತ್ತೇ. ಒಮ್ಮೊಮ್ಮೆ ಏನಾಗುತ್ತೆ, ಇನ್ಬಾಕ್ಸ್ನ ಓಪನೇ ಮಾಡಿರೋದಿಲ್ಲ, ಹಾಗೂ ಆಗಿರ್ಬೋದು. ಪ್ರಶ್ನೆ ಅವತ್ತಿಂದ ಕೇಳಿದ್ದು. ರೇಣುಕಾಸ್ವಾಮಿ ಈಗ ರಾಗಿಣಿ ದ್ವಿವೇದಿ ಕೂಡ ದೊಣ್ಣೆ ಹಿಡ್ಕೊಂಡು ಹೋಗಿದ್ದಿದ್ರೆ, ಎಲ್ಲೇ ಬಾರ ಹೊಡಿತೀನಿ ಅಂತ ಅಂದ್ಬಿಟ್ಟು ಶುಭಾ ಪೂಂಜಾ ಕೂಡ ದೊಣ್ಣೆ ಹಿಡ್ಕೊಂಡು ಹೋಗಿದ್ದಿದ್ರೆ ಹಂಗಾಗಲ್ಲ ಅಂತ ಅದಕ್ಕೆ ಹೇಳಿದ್ದು. ಅವತ್ತಿಂದ ಚರ್ಚೆ ಆಗ್ತಾ ಇರೋದು. ನಿಮ್ಗೆ ಮೆಸೇಜ್ ಬಂತಾ, ಅದನ್ನು ತೆಗೆದು ಬಿಸಾಕೋದು ಬಿಟ್ಬಿಟ್ಟು ಯಾಕೆ ಅಷ್ಟು ದೊಡ್ಡ ವಿಚಾರ ಮಾಡಿದ್ರಿ, ಒಂದು ಕಂಪ್ಲೇಂಟ್ ಕೊಟ್ಟರೆ ಅವನನ್ನು 4 ಬಾರಿಸಿ ಒಳಗಾಗ್ತಾಯಿದ್ರು. ಈಕೆ ಮೊಬೈಲ್ ಆಯಿತಾ. ದರ್ಶನ್ ಮೊಬೈಲಲ್ಲಿ ಏನೇನು ಸಿಕ್ತು ರಿಟ್ರೀವ್ ಮಾಡಿದಾಗ, ದರ್ಶನ್ iPhone 15 Pro ಅಂದರೆ ಇವ್ರು 14 Pro ಒಂದು ಸ್ವಲ್ಪ ಸುಧಾರಿತ ಅವರು ಯೂಸ್ ಮಾಡ್ತಾಯಿದ್ರು. 15 ಇದ್ದರೆ ಸ್ವಲ್ಪ ಗ್ರೇಟು, ಯಾಕೆಂದರೆ ಸೂಪರ್ ಸ್ಟಾರು. ಇನ್ನು 16 ಬಂದಿಲ್ಲ, ಲೇಟೆಸ್ಟ್ ಇರಬೇಕಲ್ಲ, ಇದ್ದೇ ಇರುತ್ತೆ ಸ್ಟೈಲ್ ಎಲ್ಲ ಕೂಡ. ಇನ್ನು ಪವಿ ಮತ್ತು ಪವಿಲಿ ಹೆಸರಿನಲ್ಲಿ ಪವಿತ್ರ ನಂಬರ್ ಸೇವ್ ಮಾಡ್ಕೊಂಡಿದ್ರು ನೋಡಿ. ಪವಿ PAVILI. ಜೂನ್ 9ರಂದು ಪವಿತ್ರ ಜೊತೆಗೆ ಚಾಟಿಂಗ್ ಮಾಡಿರ್ತಾರೆ. ಜೂನ್ 9ರಂದು ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆಯಾಗಿದೆ. ಉದ್ದಕ್ಕೆ ಚಾಟ್ ಮಾಡಿದ್ದಾರೆ. ಜೂನ್ 9ರಂದು ಪವನ್ ಜೊತೆಗೆ 2 ವಾಟ್ಸಪ್ ಕಾಲ್ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಲ್ ಡಿಲೀಟ್ ಮಾಡಿದ್ದ ನಟ ದರ್ಶನ್. ಅಂದರೆ ಅಲ್ಲಿ ಕಾಣೋದನ್ನು ಡಿಲೀಟ್ ಮಾಡ್ತಾರೆ. ನಿಮಗೇನು ವಿಶೇಷತೆ ಅಂತಂದರೆ, ನಿಮಗೆ ಒಂದು ಐಡಿಯಾ ಹೇಳ್ತೀನಿ. ಈ ಆ್ಯಪಲ್ ಫೋನ್ ಇದೆಯಲ್ಲ, 13 Pro 14 Pro, ಇದು ಕಾಲ್ ರಿಟ್ರೀವ್ ಆಗುತ್ತೆ. ಆದರೆ ನೀವು ವಾಟ್ಸಪ್ ಕಾಲ್ ಮಾಡಿದರೆ ಮತ್ತೊಂದು ಮಾಡಿದರೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದರಲ್ಲಿ ಮತ್ತೊಬ್ಬರು. ಅದೊಂದು ಸ್ವಲ್ಪ ಲಾಭ ಇದೆ. ಹಾಗಂತ ಅದು ಬೇಕು ಅಂತೇನಿಲ್ಲ, ಇಲ್ಲದಿದ್ದರೆ ಏನೆಲ್ಲ ಇದೆ ಪತ್ತೆ ಹಚ್ಬೋದು. ಜೂನ್ 9ರಂದು ಸ್ನೇಹಿತ ವಿನಯ್ ಜೊತೆಗೆ ಕೂಡ ದರ್ಶನ್ ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಇದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ದರ್ಶನ್. ಇನ್ನು ಜೂನ್ 8ರಿಂದ 11ರವರೆಗೆ ದರ್ಶನ್ ನಾಗರಾಜ್ ಇದ್ದಾನಲ್ಲ, ಯಾರು ಮ್ಯಾನೇಜರ್, 31 ವಾಟ್ಸಪ್ ಕಾಲ್ ಮಾಡಿದ್ದಾರೆ ಫುಲ್ಲು. ಯಾಕೆಂದರೆ ದರ್ಶನ್ಗೆ ನಂಬಿಕೆ ಇರೋದೇ ನಾಗರಾಜ್ ಮೇಲೆ. ಓಕೆ, ಇದೇ ಅವಧಿಯಲ್ಲಿ 32 ವಾಟ್ಸಪ್ ಚಾಟ್ ಮಾಡಿದ್ದು ಅದು ಕೂಡ ಡಿಲೀಟ್ ಆಗಿದೆ. ನಾಗರಾಜ್ ನಂಬರ್ನ ನೋಡಿ, ನಾಗರಾಜ್ ನಂಬರ್ನ ದರ್ಶನ್ ಬಾಸ್ ಅಂತ ಸೇವ್ ಮಾಡ್ಕೊಂಡಿದ್ರು. ನಾಗರಾಜ್ ದರ್ಶನನ್ನು ಮಾಡ್ಕೊಂಡಿದ್ದಲ್ಲ, ದರ್ಶನ್ ನಾಗರಾಜನ ನಂಬರನ್ನು ಬಾಸ್ ಅಂತ ಸೇವ್ ಮಾಡ್ಕೊಂಡಿದ್ದು. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಪ್ರತಿಯೊಂದು ಕೂಡ ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳು ಸ್ವಲ್ಪ ಬುದ್ಧಿವಂತರಿರಬೇಕು. ನಮ್ಮನ್ನು ಸ್ವಲ್ಪ ಬೈಯೋರಿರಬೇಕು, ನಮ್ಮನ್ನು ಸ್ವಲ್ಪ ಹಿಂಗೆಲ್ಲ ಮಾಡಬೇಡ ಕಣ ಅಂತ ಹೇಳೋರಿರಬೇಕು. ಇದು ಏನಾಗಿದೆ, ಸುತ್ತಮುತ್ತ ಇದ್ದವರು ಎಲ್ಲ ಇಂಥದ್ದೇ. ದರ್ಶನ್ ಏನು ಹೇಳ್ತಾರೆ ಅದನ್ನು ಮಾಡುವವರು. ಒಬ್ಬನಾದರೂ ಕೂಡ ಅಣ್ಣ ಇದು ಬೇಡಣ್ಣ, ಹಿಂಗೆಲ್ಲ ಹೋಗೋದು ಬೇಡ, ಇದು ನಾಳೆ ಕಿರಿಕಿರಿ ಆಗುತ್ತೆ ಅಂತ ಹೇಳೋನು ಒಬ್ಬನಿದ್ದಿದ್ರೆ ದರ್ಶನ್ ಬಚಾವ್ ಆಗ್ತಾಯಿದ್ರು. ಒಬ್ಬನಿದ್ದಿದ್ರೆ ಅದಕ್ಕೆ ನಮಗೇನಾಗೋದು ಗೊತ್ತಾ, ನಮ್ಮನ್ನು ಸ್ವಲ್ಪ ದ್ವೇಷ ಮಾಡೋನು ಇಷ್ಟ ಆಗಲ್ಲ ನಮಗೆ. ಹಿಂಗೆ ಹೇಳ್ಬೇಡ ಚೆನ್ನಾಗಿ, ಇವಾಗ ನೀನು ಯಾರು ಹೇಳೋಕ್ಕೆ, ಹಿಂಗಾಗತ್ತೆ. ಅದಕ್ಕೆ ಕೇಳ್ತೀವಲ್ಲ ನಾವು, ನಮ್ಮನ್ನು ಯಾರು ಸ್ವಲ್ಪ ಟೀಕೆ ಟಿಪ್ಪಣಿ ಮಾಡ್ತಾರೆ, ನಿಜವಾಗಿ ಸರಿದಾರಿಯಲ್ಲಿ ಸಾಗುವಂತೆ ಮಾಡೋರು ಅವರೇ. ಎಲ್ಲರೂ ಜೈ 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 ಅಂದರೆ ಗೊತ್ತೇ ಆಗಲ್ಲ ನಮಗೆ ನಮ್ಮ ತಪ್ಪುಗಳು. ಓಕೆ.